ಯಾಕೆ ನನ್ನ ಮನೆ ಪಕ್ಕದಲ್ಲಿ ಬೈನವ್ರು ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ನಾನು ಹೇಳೋದು ಇವಾಗ ಬೆಳಿಗ್ಗೆ ಅಪ್ಪ ಆಫ್ ಮಾಡು. ನಮ್ಮ ಮನೆ ಪಕ್ಕದಲ್ಲಿ ಬೈನವ್ರ ಮನೆ ಐತಿ, ಬ್ರಾಹ್ಮಣರ ಮನೆ. ಅವ್ರು ಯಾವಾಗಲೇ ಮದುವೆ ಗೃಹಪ್ರವೇಶ ನಾಮಕರಣ ಅಂತಂದ್ರೆ ಮುಟುಕ್ ಹೊತ್ಕೊಂಬರೋರು ಅವರು ಎನ್ನ ಮುಟುಕ್ ಅವ್ರು ಮುಟುಕ್ ಹೊತ್ಕೊಂಬರೋದು ನೋಡೋದು. ನಮ್ಮ ಹೆಂಗಸರು ಬಂದು ನನ್ನ ಮೂತಿ ಮುಟ್ಕೊತೀನಿ ಏನಪ್ಪ ನೀನು ಅರಿಕಾಚಿ ಮಾಡಿ ಇಲಾಖೆ ನಾನು ಪಡಿಸಿರ್ತೀನಿ ಪಟ ನಂತ ಯಾಕೋ ರೋಗ ಇತ್ತು ಏನು ಐನಾರು ನಾನು ಮುಟ್ಕು ಹೊತ್ಕೊಂಬರೋದ ನಾನು ಮುಟ್ಕು ಕಲ್ಕೊಂಡ್ಬಿಟ್ಟು ಬಂದಿದ್ದೆ ಅರಿಕತ್ರಿ ಮಾಡಿದ್ ಬಿಟ್ಬಿಟ್ಟಾರೆ ಪಕ್ಕ ಅರಿಕತ್ರಿ ಮಾಡಿದ್ ಬಿಟ್ಬಿಟ್ಟೆ 3 ನಾನ್ ಹೇಳಿದೆ ತಿರುಚಿಟ್ಟನ್ನು ಕಟ್ಕೊಂಡು ಗೋಷನ್ ಕಟ್ಕೊಂಡು ಜಂಜವಾದಕ್ಕೆ ನಾನು 500 ಹಾಕ್ಬಿಟ್ಟೆ. ಮನೆ ಮುಂದೆ ಬೋರ್ಡ್ ಹಾಕೊಂಡ್ಬಿಟ್ಟೆ. ನಮ್ಮಲ್ಲಿ ಪುರೋಹಿತರಿದ್ದಾರೆ, ಮದುವೆ ಗೃಹಪ್ರವೇಶ ನಾಮಕರಣ ತಿಥಿ ಏನೇ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಪುರೋಹಿತರು ಸಂಪರ್ಕಿಸಂತ ಬೋರ್ಡ್ ಹಾಕೊಂಡ್ಬಿಟ್ಟೆ. 4 ತಿಂಗಳು ನೋಡಿದೆ ಯಾರ ಮದುವೆ ಗೃಹಪ್ರವೇಶ ಹೋಗ್ಬಿಟ್ಲೆ. 6 ತಿಂಗಳು ನನಗೆ ತಿನ್ನ ಇಟ್ಟಿಗೆ ಬರ ಬಂದ್ಬಿಟ್ಟಿತ್ತು. ಅರಿಕತಿಗೆ ಮಾಡೋದು ಬರೀ ಬಿಟ್ಬಿಟ್ಟಿದ್ನಾ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. 6 ತಿಂಗಳು ಕಳೆದೋದ್ಮೇಲೆ ಶ್ರಾವಣ ಮಾಸ ಬಂದ್ಬಿಡ್ತು. ಆ ಶ್ರಾವಣ ಮಾಸ ಬಂದಾಗ 500 ರೂಪಾಯಿ ಡಿಮ್ಯಾಂಡ್ ಟೈಮು. ಆಗ ಯಾರ ಯಜಮಾನಪ್ಪ ಬಂದ, ಸಮಯ ನೀವು ಪುರೋಹಿತ ನಿಜವೇನ ಅಂದ್ರೆ ಯಾಕೆ ನಂಗೆ ಹೊರಟೋದೇನು ನೋಡಿ ಎದ್ದು ಇವಾಗ ನೋಡು 3 ನಾನ್ ಬೆಳೆದಿದ್ದೀನಿ. ಫ್ರಿಜ್ ಕಟ್ಟಿ ಗೋಸ್ ಕಟ್ಟಿ ಯಜಮಾನಕ್ಕೆ ನಂಗಿಲ್ಲ ಇವನಪ್ಪ ಅದಕ್ಕೆ ಬಂದಿದ್ದು. ಏನಿಲ್ಲ ನನ್ನ ಮಗಳು ಮದುವೆ ನಿಶ್ಚಯ ಆಗೈತೆ, ನನ್ನ ಮಗಳು ಮದುವೆ ನಡೆಸ್ಕೊಡ್ಬೇಕು ನೀವು ಅಂತ ಬಂದಿರೋದ ಮೊದಲನೇ ಗಿರಾಕಿ 6 ತಿಂಗಳು ಕಳೆದ ಮೇಲೆ ಅರಿಕತಿಗೆ ಬೇರೆ ಇಲ್ಲ ಬಿಟ್ಟೆ ನಾನು ಆ ಗಿರಾಕಿನ ಅಣ್ಣ ನೀನು ಸಂಭಾವನೆ ಕೊಟ್ರೆ ಕೊಡು, ಪ್ರೀತಿ ಇದ್ರೆ ಸಂಭಾವನೆ ಕೊಡು, ಇದ್ರ ಸಂಭಾವನೆ ಕೇಳಲ್ಲ. ಆದ್ರೆ ನಿನ್ನ ಮದುವೆ ಮಾತ್ರ ನಿನ್ನ ಮಗಳ ಮದುವೆ ಮಾತ್ರ ನಡೆಸ್ಕೋತೀನಿ, ನೀನು ಯೋಚನೆ ಮಾಡಬೇಡ ಅಂತ. ಅದಕ್ಕಿಂತ ಪುರುಷತೆಯಿಂದ ರಾಶಿ ತರ್ತಾಯ ಸಂಭಾವನೆನೇ ಇಲ್ಲ. ಕೊಟ್ರೆ ಕೊಡ್ಬೋದು, ಬಿಟ್ರೆ ಬಿಡ್ಬೋದು. ನಾನೇನು ಯಪ್ಪ ಸಂಭಾವನೆ ಕೊಡ್ತಿತ್ತು ಹೋಗ್ಲಿ, ಒಂದೇ ಮದುವೆಗೆ 4 ಮೂಟೆ ಬರಬೇಕು ಅಂತ ನೋಡಪ್ಪ. ಸಂಭಾವನೆ ಕೊಡ್ತಿದ್ರು ನಾನು ಕೇಳೋನಲ್ಲ. ಪಟ್ಟಿನ ಒಂದು ಸಾಮಾನ್ಯ ಕಮ್ಮಿ ಬಿತ್ತು, ನಾನು ಮದುವೆಗಿದ್ದು ನಡೆಸ್ಕೊಳ್ಳೋದಲ್ಲ. ಮೊದಲು ಹೇಳಿದ್ದೀನಿ ಅಂತೇಳಿ ಎಲ್ಲ ಬರ್ಕೊಟ್ಟೆ. ಡೇಟ್ ಗೀಟ್ ಎಲ್ಲ ಫಿಕ್ಸ್ ಆಗಿತ್ತು. ನಮ್ಮ ಹೆಚ್ಚು ಕ್ಲಾಸ್ ಸಿಂಚಿನ ಬೇರೆ ಸೆಲ್ ಮದುವೆ ಚೌಟ್ರಿ, ದೊಡ್ಡ ಚೌಟ್ರಿ. ನಾನು ಚೌಟ್ರಿಗೆ 500 ಗಟ್ಟ ಹಾಕೊಂಡು 3 ನಾನು ಮೆಕ್ಕಳು ಫ್ರಿಡ್ಜ್ ಕಟ್ಕೊಂಡು ಗೋಶ್ ಕಟ್ಕೊಂಡು ಜಂಜವಾರ ಹಾಕ್ಯಂಡ ನಾನು ಮನೆ ಬಂದು ನೇರವಾಗಿ ಚೌಟ್ರಿಗೆ ಹೊರಟೆ. ಏನು ಎಲ್ಲಿ ನೋಡಿದ್ರು ಕಾರ್ಗಳೇ, ಎಲ್ಲಿ ನೋಡಿದ್ರು ಬೈಕ್ಗಳೇ, ಎಲ್ಲಿ ನೋಡಿದ್ರು ಜನಗಳೇ. ನಾನು ಸರಿಯಾಗಿ ಬೀಳ್ತೇವೆ ಇಟ್ಕೊಂಡೆ. ಏನ 3 ತನಕ ಕಾಸಿಟ್ಟು ಲೇಟು ದಯ ನೋಡಿ ಎಲ್ಲ ದಾನ ಮಾಡ್ತಾ ಇರ್ತಾರಲ್ಲ ಕಾಸಿಟ್ಲು ಚಿಲ್ಲರೆ ಕಾಸು ಎಲ್ಲರೂ ಹಾಕ್ಬಿಟ್ರೆ ಎಲ್ಲ ಒಂದು ಗುಂಟು ಹಾಕ್ಬಿಡ್ತು. ನನ್ನ ಯೋಚನೆ ನಂದು. ಆ ಚೌಟ್ರಿಗೆ ಆಗಲ್ಲ ಸಮಯ ಟೈಮ್ ಆಗುತ್ತೆ, ಬನ್ನಿ ಸಮಯ ಕರ್ಕೊಂಡು ಹೋದ್ರು. ಸರಿಯಪ್ಪ ಬಂದೆ ಇತ್ತು, ಬಂದು ಹೋದೆ. ಎಲ್ಲ ಕರ್ಕೊಂಡು ಹೋದ್ರು. ಎಲ್ಲ ತಂದ್ರೆ ಸಾಮಾನೆಲ್ಲ ತಂದ್ಕೊಟ್ರು. ಜೋಡಿಸಿಟ್ಟು ಹಿಂಗೆ 2-3 ಮೂಟೆ ಹಾಕಿದ್ರು. ನನಗೆ ಭಾಳ ಸಂತೋಷ ಆಯಿತು. ನಾನು ದೊಡ್ಡ ಕಲ್ಕೊಂಡಿದ್ದೆ ಮಂತ್ರಗಳು ಪಕ್ಕದ ಮನೆ ಐನಾರು ಅವ್ರು ಹೇಳ್ತೀನಿ ಮಂತ್ರ ದೊಡ್ಡ ನಾನು ಕಲ್ಕೊಂಡಿದ್ದೆ. ಶಾಸ್ತ್ರಗಳು ಮಾಡೋದು ಕಲ್ಕೊಂಡಿದ್ದೆ. ಎಲ್ಲ ಶಾಸ್ತ್ರ ಸಂಬಂಧಗಳು ಮಾಡ್ತಾ ಈ ಶುರು ಹಚ್ಕೊಂಡು ಮಂತ್ರಗಳೆಲ್ಲಕ್ಕ. ಶುಕ್ಲಾಂಬರ ವಿಷ್ಣು ಶಶಿವರ್ಣ ಪ್ರಸಂಜಾಂತಯ್ಯ ನಾನು ಯಾವ್ದಾದ್ರು ಏನು ಬಾಯಿಗೆ ಬಂದಿದ್ದೆಲ್ಲ ಮಂತ್ರ, ಬಾಯಿಗೆ ಏನ್ ಬರ್ತದೆ ಎಲ್ಲ ಮಂತ್ರ. ಸ್ವಾಹ ಸ್ವಾಹ ಅಲ್ಲ ಎಲ್ಲಪ್ಪ ಸ್ವಾಹನೆ. ಏನ್ ಬಾಯಿಗೆ ಬಂದಿದ್ದೆಲ್ಲ ಮಂತ್ರ, ಎಲ್ಲ ಮಂತ್ರಗಳಲ್ಲಿ ಶಾಸ್ತ್ರ ಸಂಬಂಧಗಳು ಮಾಡ್ತಿದ್ನ. ಇದುವರೆಗೂ 500 ಹೇಳಿಲ್ಲ ಅಂತ ಮಂತ್ರಗಳನ್ನ, ಮುಂದೆ ಹೇಳೋದಿಲ್ಲ ಅಂತ ಮಂತ್ರಗಳನ್ನ ಕಲ್ತಿದ್ದು. ಏನಣ್ಣ ಬಾ ಮಂತ್ರ ಕೇಳ್ಕೊಡ್ತೀನಿ ಬಾ. ಯಾರನ್ನಾಗಿ ಕುತ್ಕಟ್ಟಯ್ಯಮ್ಮ ಈ ಕಡೆ ತಿರುಗು, ಆ ಕಡೆ ನೋಡೋದು. ಓಹೋ ಈ ರೀತಿ ಮಂತ್ರ ಹೇಳ್ತಿದ್ನ. ಶಾಸ್ತ್ರ ಸಂಬಂಧ ಮಾಡಿ ನೀನು ಹುಡುಗಿ ತಾಳಿ ಕೊಟ್ಟಿಸ್ಬೇಕು. ಆ ತಾಳಿ ನೆಕ್ಕೆಮ್ಮ ನನ್ನ ಕೈಯಲ್ಲಿ ಕೊಟ್ಟರು ಮಠಕ್ಕ. ಎಷ್ಟೊತ್ತ ಇಟ್ಕೊಂಡು ನನ್ನ ಕೈಯಾಗ ಇಟ್ಕೊಂಡು ಸಾಕಾಗ್ಬಿಟ್ಟಿತ್ತು. ಅದು ನೆಂದಿದ್ದು ನಾನು ನಡುವ ಸಿಕ್ಕಾಕೊಂಡ್ಬಿಡ್ತೀನಿ. ಅದು ನಡುವ ಸಿಕ್ಕಾಕೊಂಡು ಮಂತ್ರ ಹೇಳ್ತಿದ್ನ. ಇವು ಕೊಟ್ಟು ತಗೊಳ್ಳಿ ವಿಚಾರ ವರದಕ್ಷಿಣ ಅವರು ಜಗಳ ಹೊತ್ಕೊಂಡ್ಬಿಡದ. ರತ್ನ ಕೈ ಏನು ಹೊಡೆದಾಡ್ತಾರೆ ನನ್ ಕ್ಯಾಕ್ ಬಂತ ಇದಕ್ಕ ಎಲ್ಲಾನು ಹೊಡೆದಾಡ್ತಾರೆ. ಸಾರಿ ನಿಲ್ಲಿಗೆ ಕೆಳಗಡೆ ಅಡಿಗೆ ಮನೆ ಕಡೆ ಹೊಡ್ತದೆ.
ಅವರ ಲೋಕಲ್ ಅವ್ರ ಇದ್ದಾರೆ ದ್ರಾಕ್ಷಿ ಗೋಡಂಬಿ ಎಣ್ಣೆ ತುಪ್ಪ ಮುಸೂರಿ ಅಕ್ಕಿ ಅದು ಬುಲೆಟ್ ರೈಸ್ ಏನಿತ್ತ ಐಟಮ್ ಇಲ್ಲ ಅನ್ನಂಗಿಲ್ಲ ಸಿಕ್ಕಿದ್ದೆ ಚಾನ್ಸ್ ಅಂತೆಲ್ಲ ಮೂಡ್ ಕಟ್ಕೊಂಡು ತಲೆ ಮೇಲೆ ರೈಟ್ ಮೂಟಕ್ಕೆ ನಾನು ಯಾವಾಗ ನಾನು ಮನ್ಕಡ ನಮ್ಮ ಹೆಂಗಸರು ಕಾತ್ಕೊಂಡಿದ್ವಿ ನಮ್ಮ ಯಜಮಾನ ನೆನಕೆ ಮಾತಾಡ್ಬಿಟ್ಟೆ ಅಂತ ಅವಳು ನಾನು ಮೂಟ ಎತ್ಕೊಳ್ಳೋದು ನೋಡ ಅವಳಿಗೆ ಖುಷಿ ಆಗ್ಬಿಟ್ಟು ಅವಳು ಅವಳು ರೀ ಅನ್ನೋಳು ನನಗೆ ಮೈಯೆಲ್ಲ ಹೊರಿ ಅವಳ ಮೂಟೆ ಬಿಚ್ಚಿ ನೋಡಿದ ಅವಳಿಗೆ ಎಷ್ಟು ಖುಷಿ ಆಗ್ಬಿಡ್ತ ರೀ ಇವತ್ತು ವಾಂತಿ ಬಾತ್ ಮಾಡ್ಯಾ ಅದೇ ಮಾತು ರೀ ಹಂಗೆ ಇವತ್ತು ಗೋಬಿ ಮಂಚೂರಿ ಮಾಡ್ಯಾ ಗೋಬಿ ಮಂಚೂರಿ ಅದೇ ನಂಗೆ ಸ್ವಲ್ಪ ನಾಳೆಗೆ ತೊಂದರೆ ಬಿಡ್ರಿ ಮಾಡಿದ ತುಪ್ಪದಲ್ಲಿ ಕರೆದು ಮಾಡಿದ್ದು ಮೊಟ್ಟೆ ಕಾನ್ ಮಾಡ್ಬೇಕಾಗಿತ್ತು ಮಾತಿದ್ದು ಸರಿಯಾಗಿ ತಿಂದು ಮೊಟ್ಟೆ ಯಾಕೋ ಯಾಕ ಸಾಕ್ಬಿಡ್ತು ಮನೆ ಮುಂದ್ಗಡೆ ಜಗ್ಲಿ ಮೇಲೆ ಬಂದು ಕೂತ್ಕೊಂಡು ಯಾಕೋ ನೋಡುವಾಗ ಕೆರ್ಕಣ್ಣಂಗಾಯ್ತು ಹಂಗ ನೋಡುವಾಗ ಕೆರ್ಕಣ್ಣಕ್ಕಾದ್ರೆ ನೋಡುವಲ್ಲೇ ತಾಳಿ ಬಿಟ್ಟಾರ ನಾನು ಸುಮ್ಮನೆ ಅವರು ನನಗೆ 1 2 3 ಸ್ಟಾರ್ಟ್ ಆಯ್ತು ಹುಡುಗ ಮಿಂಚು ನನ್ನ ಕಥೆ ಮುಗಿತು ಅಂತ ಬಂದು ನಮ್ಮ ಹೆಂಗಸನ್ನ ಕೇಳಿದೆ ಏನೇ ಒಳ್ಳೆ ಗ್ರಾಚಾರ ಆಗ್ಬಿಡ್ತಲ್ಲಿ ಅಂತ ಏನ್ರಿ ಇದ್ಲು ಹುಡುಗಿ ತಾಳಿ ಕಡಿದೆ ತಾಳಿ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಲ್ಲೇ ಅಂದೆ ಒಂದು ಬಿಟ್ಲು ಕೊಡ್ಬೇಕಾಯ್ತು ಇನ್ನೆರಡು ಅಲ್ರಿ ಹುಡುಗಿ ತಾಳಿ ಕಡಿದೆ ತಾಳಿ ಎತ್ಕೊಂಡು ಬಂದ್ಬಿಟ್ಟಿದ್ದಲ್ಲ ಬಿಟ್ಟಾರ ಅವ್ರ ಸುಮ್ಮನೆ ನಾನು ಏನೇ ಮಾಡ್ಲಿ ಅಂದೆ ಎಲ್ಲರೂ ಮಲ್ಕೊಂಡಿರ್ತಾರೆ ಹೋಗಿ ಹುಡುಗಿ ಕತ್ತಲ್ಲಿ ಕಟ್ಬಿಟ್ಟು ಬಂದ್ಬಿಡೋಗ್ರಿ ತಾಳಿ ಕಳಿಸಿ ರತ್ನಕ್ಕ ನನ್ನ ಹುಡುಗಿ ಮುಖನೇ ನೋಡಿರೋ ನನ್ನ ತಾಯಿ ಹುಡುಗಿ ಹೆಂಗೆ ಹುಡುಗಿ ಮುಖ ನಾನು ನೋಡಿರೋನಲ್ಲ ಆದ್ರೆ ಹುಡುಗಿ ಕಟ್ಟಿದ್ದ ಸೀರೆ ಮಾತ್ರ ನೋಡಿದ್ದೆ ತಾಯಿ ಫುಲ್ ಮಿಣ ಅಂತಿತ್ತು ಯಾವ ಅಂಚು ಯಾವ ಬಾರ್ಡ್ರು ಯಾವ ಕಲರ್ ಎಲ್ಲ ಸೀರೆ ಅಂಚು ನೋಡಿದ್ದೆ ನಮ್ಮ ಹೆಂಗಸಿರ್ಕೊಂತ ಸೀರೆ ಒಂದು ತಂದು ಕೊಡ್ಬೇಕು ಅಂತ ಸೀರೆ ಮಾತ್ರ ಚೆನ್ನಾಗಿ ನೋಡಿ 45,000 ಅಂತ ಸೀರೆ ಬನಾರಸ್ ಆ ಸೀರೆನ ಅಂತದ್ದು ತಂದ್ಕೊಡ್ಬೇಕು ನೋಡ್ಕೊಂಡಿದ್ನ ಅಂತ ಸೀರೆ ಕಟ್ಟಿಗೆ ಹೆಣ್ಣಮ್ಮ ಎಲ್ಲೆಲ್ಲ ನೋಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ತೀನಿ ಮೊಟಕ್ಕ ಮದುವೆ ಮುಗಿದ ತಕ್ಷಣ ಪಾಪ ಸೀರೆ ತೂಕದ ಬಿಚ್ಚ ಅವ್ರ ಅಮ್ಮನ ಕೊಟ್ಟು ಸೀರೆ ತಾಯಿ ನನ್ನ ಕೈ ಕೊಡಕ್ಕಾಗಲಿ ಸೀರೆ ತೂಕ ಅಂತ ಆಯಮ್ಮನಿಗೆ ಈ ಸೀರೆಗೆ ಎಷ್ಟು ಕಿರಾಮ್ ಕಟ್ಟಾಕಿದ್ಲ ರತ್ನಕ್ಕ ಆಯಮ್ಮ ನುಡ್ಕೊಂಡು ಮನೆ ಮುಂದೆ ಚಾಪ್ರ ಕೆಳಗೆ ಮಲಿಕೆ ಬಿಟ್ಟವಳ್ಳಿ ಆ ಚಾಪ್ರ ಕೆಳಗೆ ಅವ ಮಲಿಕೆ ಸೊಳ್ಳೆ ಕಾಡಿ ತಲೆ ಮೇಲೆ ಮಲಿಕೆ ಬಿಟ್ಟಿಟ್ಲು ನಾನು ಸೀರೆ ಕಟ್ಟಿರಿ ಹೆಣ್ಣಮ್ಮನಲ್ಲಿ ಹುಡ್ಕೊಂಡು ಮದುವೆ ಮನ್ಕಡೆ ಯಾವಾಗ ಒಂದು ಚಪ್ರ ಕೆಳಗೆ ಮಲ್ಕೊಂಡು ತಲೆ ಮೇಲೆ ಕೊಂಗಾಕೊಂಡು ಮಲ್ಕೊಂಡಿದ್ಲ ಓ ಇಲ್ಲೇ ಮಲ್ಕೊಂಡು ಅವಳು ಹೆಣ್ಣಮ್ಮ ನೀನು ಹುಡ್ಕೋದೆ ಬೇಡ ಅಂತ ಹೋಗಿದ್ದೆ ಮೆಲ್ಲಿಗೆ ಹೋಗಿದ್ದೆ ಸರಕನ್ನೆಲ್ಲ ಹೋಗಿದ್ದೆ ಮೆಲ್ಲಿಗೆ ಥಟ್ನೆ ಕಡಿದೆ ತಾಗಿಲ್ಲ ಕಟ್ಟಿದ್ದೆ ಮುಗುತ್ತಪ್ಪ ನಾನು ಬದುಕೊಂತ ಮೇಲಿಗೆ ಇದಕ್ಕೆ ಇರ್ಕೊಂಡೆ ಮೊಟಕ ಯಾರೋ ನನ್ನ ಪಂಚನ್ ಹಿಡ್ಕೊಂಡಂಗಾಯ್ತು ಏನಪ್ಪ ಇದು ಗಾಚಾರ ಅಂತ ಮೆಲ್ಲಿಗೆ ಹಿಡಿಕೊಂಡು ನೋಡಿದ್ರೆ ಸ್ವಾಮಿ ನಮ್ಮ ಯಜಮಾನ ಕುಂತಿರೋದು 5 ವರ್ಷ ಆಯ್ತು ಸ್ವಾಮಿ ಅವ್ರು ಹೇಳ್ತಾರೆ ನಿನ್ ಕತೆ ಮೂವ ಮಾಡ್ಸೋದು ಹುಡುಗಿಯವ್ರ ಅಮ್ಮನ ಇನ್ನು ವಿಧಿ ಇಲ್ಲ ಕಟ್ಕಂಡಿ ತಪ್ಪ ಕೇರ್ ಪರ ಮಾಡಿ ಎಲ್ಲರೂ ಆಫ್ ಮಾಡು ಮಾಡು